ಸ್ವಾಮೀಜಿ ಅವರೀಗ ಈ ಹೇಳಿಕೆ ಕೊಟ್ಟು ವಿವಾದ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ. ವಿವಾದದ ಬಳಿಕ ಈಗ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಸ್ವಾಮೀಜಿ. ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದಿದ್ದೇನೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಹೇಳಿಕೆ ವಾಪಸ್ ಪಡೆದ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಅವರು ಬಿಜಾಪುರ ಜಿಲ್ಲೆ ರೋಣಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಲಫಂಗ ಅಂತ ಹೇಳಿದ್ರು ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಅವರು. ಆದರೆ ಇದು ವಿವಾದಕ್ಕೆ ಕಾರಣ ಆಯಿತು. ಸೊ ಈ ಹಿನ್ನೆಲೆಯಲ್ಲಿ ಈಗ ನಾನು ಆ ಥರ ಮಾತನಾಡಿದ್ದಕ್ಕೆ ಸ್ವಾರಿ, ಹೇಳಿಕೆಯನ್ನ ವಾಪಸ್ ಪಡೆದಿದ್ದೀನಿ ಅಂತ ಹೇಳಿ ರಾಣಿ ಚೆನ್ನಮ್ಮನ ಜಯಂತ್ಯುತ್ಸವ ಸಮಾರಂಭದಲ್ಲಿ ನಮ್ಮ ಆಶೀರ್ವಚನ ಮಾಡುವಂಥ ಸಂದರ್ಭದಾಗ ರಾಜ್ಯದ ಕ್ರಿಯಾಶೀಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಮಾತನಾಡುವಂಥ ಭರದಲ್ಲಿ ಒಂದೆರಡು ನೋವುಗಳಾಗುವಂಥ ಮಾತುಗಳನ್ನು ನಾವು ಹೇಳಿದ್ದೀವಿ ಅನ್ನುವಂಥ ಮಾತನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಆಶೀರ್ವಚನದ ಆಯುಷ್ಯದಲ್ಲಿ ಏನಪ್ಪ ಅಂದ್ರೆ ಹಾಲುಮತ ಸಮಾಜ ST ಸಲಹೆ ಹೋರಾಟ ಮಾಡ್ತಾ ಇದೆ, ಪಂಚಮಸಾಲಿ ಸಮಾಜ 2A ಸಲಹೆ ಹೋರಾಟ ಮಾಡ್ತಾ ಇದೆ. ಎಲ್ಲ ಸ್ವಾಮೀಜಿಯವರು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಅದನ್ನು ಕೊಡೋಲಾಗ್ಯಾರ ಅನ್ನುವಂಥ ನೋವುದಿಂದ ನಾವು ಸಿದ್ದರಾಮಯ್ಯನವರಿಗೆ ಎರಡು ಶಬ್ದಗಳನ್ನು ಬಳಸಿದ್ದೇವೆ. ಅದಕ್ಕೆ ಅವೆರಡು ಶಬ್ದಗಳನ್ನು ಬಳಸಿದ್ದಕ್ಕೆ ಅವರಿಗೆ ಆಗಿರ್ಬೋದು, ಅವರ ಸ್ಥಾನಕ್ಕೆ ಅದು ನಾವು ಬಳಸಿದ ಶಬ್ದಗಳು ಅವ್ರಿಗೆ ಯೋಗ್ಯ ಅಲ್ಲ. ಅದಕ್ಕೆ ಅವರ ಅಭಿಮಾನಿಗಳಿಗೆ ಅವರಿಗೆ ನೋವು ಆಗಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ನಾನು ಮತ್ತೆ ಆ ಮಾತನ್ನು ಎರಡು ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದೀನಿ, ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ನಿಕೇಶ್ ಕೊಠಾರಿ. ಇದೀಗ ಉತ್ತರ ಕರ್ನಾಟಕ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ರಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ವಾಮೀಜಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಅವರನ್ನ ಲಫಂಗ ಅಂತ ಜರೆದಿದ್ದಾರೆ ಸ್ವಾಮೀಜಿ. ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಅವರು ಹಗುರವಾಗಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ. ಬಿಜಾಪುರದ ಮನಗೋಳಿ ಹಿರೇಮಠದ ಪೀಠಾಧಿಪತಿಯವರು ಲಫಂಗ ಸಿಎಂ, ಮೀಸಲಾತಿ ನೀಡಲ್ಲ ಅಂತ ಚಿಗಳಿಗೆ ಹೇಳಿದ್ದೆ. ಪಂಚಮಸಾಲಿ 2A ಮೀಸಲಾತಿ ವಿಚಾರದಲ್ಲಿ ಸ್ವಾಮೀಜಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಲಫಂಗ ಅಂತ ಕರೆದು ವಾಗ್ದಾಳಿ ನಡೆಸಿದ್ದಾರೆ. ಸದ್ಯ ಸ್ವಾಮೀಜಿ ಅವರು ಮಾತನಾಡಿರುವಂತಹ ವಿಡಿಯೋಂದೀಗ ಭಾರಿ ವಿವಾದವನ್ನ ಎಬ್ಬಿಸ್ತಾ ಇದೆ. ನೋಡಿ, ಅಷ್ಟು ಮಾತ್ರ ಅಲ್ಲ, ಸಿಎಂ ಸಿದ್ದರಾಮಯ್ಯ ಕಪಾಳಕ್ಕೆ ಹೊಡಿತಾ ಇದ್ದೆ. ಜಯ ಮೃತ್ಯುಂಜಯ ಶ್ರೀಗಳ ಹೆಗಲ ಮೇಲೆ ಕೈ ಹಾಕಿದ್ರು. ನಾನಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಕಪಾಳಕ್ಕೆ ಹೊಡಿತಾ ಇದ್ದೆ, ಆದ್ರೆ ಶ್ರೀಗಳು ಸುಮ್ಮನಿದ್ರು ಅಂತ ಹೇಳಿದ್ದಾರೆ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಅವರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ನಿಂದಿಸಿದ್ದಾರೆ ಸ್ವಾಮೀಜಿ ಅವರು. 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಅವ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಬರೀ ಗದ್ದಾನೆ ಎಬ್ಬಿಸ್ತಾನವ. ವೀರಶೈವ ಲಿಂಗಾಯತ ಅದೊಂದು ಎಬ್ಬಿಸಿದ. ಇವ್ರು ಸುಮ್ ಕೂತವ್ರು ಇವ್ರಿಗೆ 2A ಹೋರಾಟ ಮಾಡತ್ತೆ ಎಬ್ಬಿಸ್ತಾವನೆ ಅವನೇ ಪುಣ್ಯಾತ್ಮವ. ಮತ್ತು ಒಂದು ಇವ್ರು BM ಪಾಟೀಲ್ ನಾ ಕೂಡಸಮ್ ಸ್ವಾಮಿಗಳಿಗೆ ಭಾಳ ಸಲ ಹೇಳೀನಿ, ಅವ ಲಪಂಗ ಸಿದ್ದರಾಮಯ್ಯ ಕೊಡಾಲತ್ತೇಳಿ. ನಾ ಲಪಂಗದಾನವ ಭಾಳ ಲಪಂಗ. ಎಂಥ ಲಪಂಗದಾನಂದ್ರೆ ಅವ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಬರೀ ಗದ್ದಾನೆ ಎಬ್ಬಿಸ್ತಾನವ. ವೀರಶೈವ ಲಿಂಗಾಯತ ಅದೊಂದು ಎಬ್ಬಿಸಿದ. ಇವ್ರು ಸುಮ್ ಕೂತವ್ರು ಇವ್ರಿಗೆ 2A ಹೋರಾಟ ಮಾಡತ್ತೆ ಎಬ್ಬಿಸ್ತಾವನೆ ಅವನೇ ಪುಣ್ಯಾತ್ಮವ. ಮತ್ತು ಒಂದು ಇವ್ರು BM ಪಾಟೀಲ್ರು ಹೋಗಿದ್ರು ಬೆಂಗಳೂರಾಗ. ಸ್ವಾಮಿಗಳು ಯಾರು ಹೆಗಲ ಮೇಲೆ ಕೈ ಹಾಕ್ತಾರನ್ರಿ? ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ತಾರಣ್ಣ? ಯಾರು ಸ್ವಾಮಿಗಳು ಭಕ್ತರು ಹೆಗಲ ಮೇಲೆ ಕೈ ಹಾಕ್ಬೋದು. ಆ ವಕೀಲರ ಮೀಟಿಂಗ್ ಒಳಗೆ ಸಿದ್ದರಾಮಯ್ಯ ಒಳಗೆ ಬರ್ತಾನ, ನಮ್ಮ ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ತಾನೆ. ನಾ ಆದ ಕಪಾಳಿ ಮಾಡ್ಬಿಟ್ಟೆ, ಉಚ್ಚಾರ ಮಗನೇ ಸರಿ ಸ್ಯಾಡ್ ಅಂತಿದ್ದೆ ನಾನು. ಯಾಕಂದ್ರೆ ಒಬ್ಬ ಸ್ವಾಮಿಗಳಿಗೆ ಸ್ಥಾನಮಾನ ಇರ್ತೈತೆ. ಅದು ಎಟ್ಟೆ ಆತ್ಮೀಯತೆ ಇರಲಿ, ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ಬೇಕು, ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ತಾನೆ. ಅದಕ್ಕೆ ಇಂಥ CM ಏನು ಮಾಡೋದು? ಯಾವ ಬೇಕಾದ ಮಾಡಲ್ಲ, ಬೇಕಾದ ಮಾಡ. ಸ್ವಾಮೀಜಿಯವ್ರು ಹೇಳಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ. ಯಾವ ಕಾಲಕ್ಕೂ ಕೊಡಲ್ಲ. ಇನ್ನು ಏನು ಕೊಟ್ರೆ ಇವ್ರು ಬೇರೆ ಸರ್ಕಾರದವರೇ ಕೊಡೋರು. ಇವತ್ತು ಯಾವ ಕಾಲಕ್ಕೂ ಕೊಡಲ್ಲ. ಇವ ಭಾಳ ಆತ್ಮೀಯ ಇದ ನಮ್ಮ ಸ್ವಾಮೀಜಿಯವ್ರ ಜೊತೆ ಸಿದ್ದರಾಮಯ್ಯ. ನಾಟಕ ಮಾಡ್ಕೋತ ಹೋಗ್ತಾನೆ ಇವ್ರಿಗೆ ಮುಂದೆ ಹಾಕೋತ ಪಾಪ ಸ್ವಾಮೀಜಿಯವ್ರು ಅವರೊಂದು ಹಠ ಇಟ್ಟದವರು. ಹಸರು ಶಾಲೆ ಯಾಕೆ ಹಾಕೊಂಡಾರ? ರೈತರ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಈ ಸಮಾಜ, ಕೃಷಿಯನ್ನೇ ಈ ಸಮಾಜದಾಗ ಎಲ್ಲರೂ ಶ್ರೀಮಂತರು ಅದಾರನ್ರಿ, ಬಡವರು ಅದಾರ. ಬಡವ್ರು ಎಷ್ಟು ಮಂದಿ ನಾ ತೋರಿಸ್ಕೊಡ್ತೀನಲ್ಲ. ಬಹಳ ಜನಕ್ಕೆ ಈ ಪಂಚಮಸಾಲಿ ಸಮಾಜದವ್ರು ಏನಾರೇ ಮಾಡ್ತಾರಪ್ಪ ಅಂದ್ರೆ ಬ್ಯಾರೆ ಸಮಾಜದಾಗ ಹೊಟ್ಟೆ ಕಾರ ಕಾಲಿಸ್ತು ಏನು ಹಾಕೋದು ಪುಣ್ಯಾತ್ಮಗಳಿಗೆ ಗೊತ್ತಿಲ್ಲ. ಒಟ್ಟು ಈ ಸಮಾಜದವ್ರು ಮುಂದೆ ಬರಬಾರ್ದು. ನೋಡಿ, ಸ್ವಾಮೀಜಿ ಅವರೀಗ ಈ ಹೇಳಿಕೆ ಕೊಟ್ಟು ವಿವಾದ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ. ವಿವಾದದ ಬಳಿಕ ಈಗ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಸ್ವಾಮೀಜಿ.
ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದಿದ್ದೇನೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಹೇಳಿಕೆ ವಾಪಸ್ ಪಡೆದ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಅವರು ವಿಜಯಪುರ ಜಿಲ್ಲೆ ರೋಣಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಲಫಂಗ ಅಂತ ಹೇಳಿದ್ರು ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಅವರು. ಆದರೆ ಇದು ವಿವಾದಕ್ಕೆ ಕಾರಣ ಆಯಿತು. ಸೊ ಈ ಹಿನ್ನೆಲೆಯಲ್ಲಿ ಈಗ ನಾನು ಆ ಥರ ಮಾತನಾಡಿದ್ದಕ್ಕೆ ಸ್ವಾರಿ, ಹೇಳಿಕೆಯನ್ನ ವಾಪಸ್ ಪಡೆದಿದ್ದೀನಿ ಅಂತ ಹೇಳಿ. ರಾಣಿ ಚೆನ್ನಮ್ಮನ ಜಯಂತ್ಯುತ್ಸವ ಸಮಾರಂಭದಲ್ಲಿ ನಮ್ಮ ಆಶೀರ್ವಚನ ಮಾಡುವಂಥ ಸಂದರ್ಭದಾಗ ರಾಜ್ಯದ ಕ್ರಿಯಾಶೀಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಮಾತನಾಡುವಂಥ ಭರದಲ್ಲಿ ಒಂದೆರಡು ನೋವುಗಳಾಗುವಂಥ ಮಾತುಗಳನ್ನು ನಾವು ಹೇಳಿದ್ದೀವಿ ಅನ್ನುವಂಥ ಮಾತನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಆಶೀರ್ವಚನದ ಆಯುಷ್ಯದಲ್ಲಿ ಏನಪ್ಪ ಅಂದ್ರೆ ಹಾಲು ಮತ್ತು ಸಮಾಜ ST ಸಲಹೆ ಹೋರಾಟ ಮಾಡ್ತಾ ಇದೆ, ಪಂಚಮಸಾಲಿ ಸಮಾಜ 2A ಸಲಹೆ ಹೋರಾಟ ಮಾಡ್ತಾ ಇದೆ. ಎಲ್ಲ ಸ್ವಾಮೀಜಿಯವರು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಅದನ್ನು ಕೊಡೋಲಾಗ್ಯಾರ ಅನ್ನುವಂಥ ನೋವುದಿಂದ ನಾವು ಸಿದ್ದರಾಮಯ್ಯನವರಿಗೆ ಎರಡು ಶಬ್ದಗಳನ್ನು ಬಳಸಿದ್ದೇವೆ. ಅದಕ್ಕೆ ಅವೆರಡು ಶಬ್ದಗಳನ್ನು ಬಳಸಿದ್ದಕ್ಕೆ ಅವರಿಗೆ ಆಗಿರ್ಬೋದು, ಅವರ ಸ್ಥಾನಕ್ಕೆ ಅದು ನಾವು ಬಳಸಿದ ಶಬ್ದಗಳು ಅವ್ರಿಗೆ ಯೋಗ್ಯ ಅಲ್ಲ. ಅದಕ್ಕೆ ಅವರ ಅಭಿಮಾನಿಗಳಿಗೆ ಅವರಿಗೆ ನೋವು ಆಗಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ನಾನು ಮತ್ತೆ ಆ ಮಾತನ್ನು ಎರಡು ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದೀನಿ, ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ನಿಕೇಶ್ ಕೊಠಾರಿ. ಇದೀಗ ಉತ್ತರ ಕರ್ನಾಟಕ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ರಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ವಾಮೀಜಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಅವರನ್ನ ಲಫಂಗ ಅಂತ ಜರೆದಿದ್ದಾರೆ ಸ್ವಾಮೀಜಿ. ಅಭಿನವ ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಅವರು ಹಗುರವಾಗಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ. ವಿಜಯಪುರದ ಮನಗೋಳಿ ಹಿರೇಮಠದ ಪೀಠಾಧಿಪತಿಯವರು ಲಫಂಗ ಸಿಎಂ, ಮೀಸಲಾತಿ ನೀಡಲ್ಲ ಅಂತ ಅರ್ಜಿಗಳಿಗೆ ಹೇಳಿದ್ದೆ. ಪಂಚಮಸಾಲಿ 2A ಮೀಸಲಾತಿ ವಿಚಾರದಲ್ಲಿ ಸ್ವಾಮೀಜಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಲಫಂಗ ಅಂತ ಕರೆದು ವಾಗ್ದಾಳಿ ನಡೆಸಿದ್ದಾರೆ. ಸದ್ಯ ಸ್ವಾಮೀಜಿ ಅವರು ಮಾತನಾಡಿರುವಂತಹ ವಿಡಿಯೋ ಒಂದೀಗ ಭಾರಿ ವಿವಾದವನ್ನ ಎಬ್ಬಿಸ್ತಾ ಇದೆ. ನೋಡಿ, ಅಷ್ಟು ಮಾತ್ರ ಅಲ್ಲ, ಸಿಎಂ ಸಿದ್ದರಾಮಯ್ಯ ಕಪಾಳಕ್ಕೆ ಹೊಡಿತಾ ಇದ್ದೆ. ಜಯಮೃತ್ಯುಂಜಯ ಶ್ರೀಗಳ ಹೆಗಲ ಮೇಲೆ ಕೈ ಹಾಕಿದ್ರು. ನಾನಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಕಪಾಳಕ್ಕೆ ಹೊಡಿತಾ ಇದ್ದೆ, ಆದ್ರೆ ಶ್ರೀಗಳು ಸುಮ್ಮನಿದ್ರು ಅಂತ ಹೇಳಿದ್ದಾರೆ. ಸಂಗನ ಬಸವ ಶಿವಾಚಾರ್ಯ ಸ್ವಾಮೀಜಿ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ನಿಂದಿಸಿದ್ದಾರೆ. ಸ್ವಾಮೀಜಿಯವರು 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರ ಅವ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾರ ಬರೀ ಗದ್ದಾನೆ ಎಬ್ಬಿಸ್ತಾನವ. ವೀರಶೈವ ಲಿಂಗಾಯತ ಅದೊಂದು ಎಬ್ಬಿಸಿದ. ಇವ್ರು ಸುಮ್ ಕೂತವ್ರು ಇವ್ರಿಗೆ 2A ಹೋರಾಟ ಮಾಡತ್ ಎಬ್ಬಿಸ್ತಾವನೆ ಅವನೇ ಪುಣ್ಯಾತ್ಮವ. ಮತ್ತು ಒಂದು ಇವ್ರು BM ಪಾಟೀಲ್ ನಾ ಕೂಡಸಂ ಸ್ವಾಮಿಗಳಿಗೆ ಭಾಳ ಸಲ ಹೇಳಿನಿ, ಅವ ಲಫಂಗ ಸಿದ್ದರಾಮಯ್ಯ ಕೊಡಲತ್ತೇಳಿ. ನಾ ಲಫಂಗ ಅದಾನ, ಭಾಳ ಲಫಂಗ. ಎಂಥ ಲಫಂಗ ಅದಾನಂದ್ರ ಅವ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾರ ಬರೀ ಗದ್ದಾನೆ ಎಬ್ಬಿಸ್ತಾನವ. ವೀರಶೈವ ಲಿಂಗಾಯತ ಅದೊಂದು ಎಬ್ಬಿಸಿದ. ಇವ್ರು ಸುಮ್ ಕೂತವ್ರು ಇವ್ರಿಗೆ 2A ಹೋರಾಟ ಮಾಡತ್ ಎಬ್ಬಿಸ್ತಾವನೆ ಅವನೇ ಪುಣ್ಯಾತ್ಮವ. ಮತ್ತು ಒಂದು ಇವ್ರು BM ಪಾಟೀಲ್ರು ಹೋಗಿದ್ರು ಬೆಂಗಳೂರಾಗ. ಸ್ವಾಮಿಗಳು ಯಾರು ಹೆಗಲ ಮೇಲೆ ಕೈ ಹಾಕ್ತಾರನ್ರಿ? ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ತಾರಣ್ಣ? ಯಾರು ಸ್ವಾಮಿಗಳು ಭಕ್ತರು ಹೆಗಲ ಮೇಲೆ ಕೈ ಹಾಕ್ಬೋದು. ಆ ವಕೀಲರ ಮೀಟಿಂಗ್ ಒಳಗೆ ಸಿದ್ದರಾಮಯ್ಯ ಒಳಗೆ ಬರ್ತಾನ, ನಮ್ಮ ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ತಾನೆ. ನಾ ಆದ ಕಪಾಳಿ ಹೊರಬಿಟ್ಟೆ, ಉಚ್ಚಾರಿಸಿದ ಮಗನೇ ಸರಿ ಸೈಡ್ ಅಂತಿದ್ದೆ ನಾನು. ಯಾಕಂದ್ರೆ ಒಬ್ಬ ಸ್ವಾಮಿಗಳ ಸ್ಥಾನಮಾನ ಇರ್ತೈತೆ. ಅದು ಎಟ್ಟೆ ಆತ್ಮೀಯತೆ ಇರಲಿ, ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ಬೋದು, ಸ್ವಾಮಿಗಳು ಹೆಗಲ ಮೇಲೆ ಕೈ ಹಾಕ್ತಾನೆ. ಅದಕ್ಕೆ ಇಂಥ CM ಏನು ಮಾಡೋದು? ಯಾವ ಬೇಕಾದ್ ಮಾಡಲ್ಲ ಸ್ವಾಮೀಜಿಯವ್ರು ಹೇಳಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ. ಯಾವ ಕಾಲಕ್ಕೂ ಕೊಡಲ್ಲ ನಾವು. ಇನ್ನ ಏನು ಕೊಟ್ರೆ ಇವ್ರು ಬೇರೆ ಸರ್ಕಾರದವ್ರೆ ಕೊಡೋರು. ಇವತ್ತು ಯಾವ ಕಾಲಕ್ಕೂ ಕೊಡಲ್ಲ. ಇವ ಭಾಳ ಆತ್ಮೀಯ ಇದ ನಮ್ಮ ಸ್ವಾಮೀಜಿಯವ್ರ ಜೊತೆ ಸಿದ್ದರಾಮಯ್ಯ ನಾಟಕ ಮಾಡ್ಕೋತ ಹೋಗ್ತಾನೆ. ಇವ್ರಿಗೆ ಮುಂದೆ ಹಾಕೋತ ಪಾಪ ಸ್ವಾಮೀಜಿಯವ್ರು ಅವ್ರೊಂದು ಹಠ ಇಟ್ಟದವ್ರು. ಹಸರು ಶಾಲೆ ಯಾಕೆ ಹಾಕೊಂಡ ರೈತರ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಈ ಸಮಾಜ. ಕೃಷಿಯನ್ನೇ ಈ ಸಮಾಜದಾಗ ಎಲ್ಲರೂ ಶ್ರೀಮಂತರು ಅದಾರನ್ರಿ, ಬಡವರು ಬಡವ್ರು ಎಷ್ಟು ಮಂದಿ ನಾ ತೋರಿಸ್ಕೊಡ್ತೀನಲ್ಲ. ಬಹಳ ಜನಕ್ಕೆ ಈ ಪಂಚಮಸಾಲಿ ಸಮಾಜದವ್ರು ಏನಾರೇ ಮಾಡ್ತಾರಪ್ಪ ಅಂದ್ರೆ ಬ್ಯಾರೆ ಸಮಾಜದವ್ರಿಗೆ ಹೊಟ್ಟೆ ಖಾರ ಕಾಲಿಸ್ತು ಏನು ಹಾಕೋತೀವಿ ಪುಣ್ಯಾತ್ಮಗಳಿಗೆ ಗೊತ್ತಿಲ್ಲ. ಒಟ್ಟು ಈ ಸಮಾಜದವ್ರು ಮುಂದೆ ಬರಬಾರ್ದು. ನೋಡಿ.